ಮೀರಾ ಬಿಟ್ಟು ಹೋದ ಪತ್ರವನ್ನು ಅರ್ಜುನ್ ಕೈಯಲ್ಲಿ ಹಿಡಿದುಕೊಂಡೇ ನಿಂತಿದ್ದ. ಅನುಷ್ಕಾಳ ಕಣ್ಣುಗಳು ಅವನ ಮೇಲೆಯೇ ನೆಟ್ಟಿದ್ದವು. ಅರ್ಜುನ್, ನನ್ನ ಕುಟುಂಬದ ಬಗ್ಗೆ ನಿಮಗೆ ಏನು ಗೊತ್ತು? ಅರ್ಜುನ್ ಕೆಲವು ಕ್ಷಣ ಮೌನವಾಗಿದ್ದ. ಅನುಷ್ಕಾ, ನಾನು ಹೇಳುವುದನ್ನು ಸಂಪೂರ್ಣವಾಗಿ ಕೇಳು. ಮಧ್ಯದಲ್ಲಿ ನನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬೇಡ. ಹಾಗಾದರೆ ಹೇಳಿ. ಅರ್ಜುನ್ ನಿಧಾನವಾಗಿ ಪತ್ರವನ್ನು ಮೇಜಿನ ಮೇಲೆ ಇಟ್ಟ. ನಿನ್ನ ತಂದೆ ಶಿವಕುಮಾರ್ ಅವರು ಕೆಲಸ ಮಾಡುತ್ತಿದ್ದ ಶಾಲೆಯ ಬಗ್ಗೆ ನನಗೆ ಕೆಲವು ವಿಷಯಗಳು ಗೊತ್ತಿವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ತಂದೆ ಮತ್ತು ನಿನ್ನ ತಂದೆಯ ನಡುವೆ ಹಲವು ವರ್ಷಗಳ ಹಿಂದೆಯೇ ಒಂದು ಸಂಬಂಧವಿತ್ತು. ಅನುಷ್ಕಾ ಗೊಂದಲದಿಂದ ನೋಡಿದಳು. ಯಾವ ಸಂಬಂಧ? ವ್ಯವಹಾರದ ಸಂಬಂಧ. ನನ್ನ ತಂದೆ ಶಿಕ್ಷಕರು. ನಿಮ್ಮ ತಂದೆ ದೊಡ್ಡ ಉದ್ಯಮಿ. ಇವರಿಬ್ಬರ ನಡುವೆ ಏನು ವ್ಯವಹಾರ? ಅರ್ಜುನ್ ತಕ್ಷಣ ಉತ್ತರಿಸಲಿಲ್ಲ. ಅವನು ತನ್ನ ಕೊಠಡಿಯಲ್ಲಿದ್ದ ಹಳೆಯ ಫೈಲ್ ತೆಗೆದುಕೊಂಡು ಬಂದ. ಅದನ್ನು ತೆರೆದಾಗ ಕೆಲವು ಹಳೆಯ ದಾಖಲೆಗಳು ಕಾಣಿಸಿಕೊಂಡವು. ಇವು ಸುಮಾರು 15 ವರ್ಷಗಳ ಹಿಂದಿನ ದಾಖಲೆಗಳು. ಅನುಷ್ಕಾ ಒಂದೊಂದಾಗಿ ನೋಡತೊಡಗಿದಳು. ಅವಳ ಕಣ್ಣುಗಳು ದೊಡ್ಡದಾದವು. ಇದು ಅಪ್ಪನ ಸಹಿ. ಹೌದು. ಆದರೆ ಈ ದಾಖಲೆಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅರ್ಜುನ್ ನಿಧಾನವಾಗಿ ಹೇಳಿದ. ನಿನ್ನ ತಂದೆ ಮತ್ತು ನನ್ನ ತಂದೆ ಒಮ್ಮೆ ಒಂದೇ ಯೋಜನೆಯಲ್ಲಿ ಕೆಲಸ ಮಾಡಿದ್ದರು. ಯಾವ ಯೋಜನೆ? ಅರ್ಜುನ್ ಉತ್ತರಿಸುವ ಮುನ್ನವೇ ಸುಜಾತಾ ಕೋಣೆಯೊಳಗೆ ಬಂದರು. ಅರ್ಜುನ್, ನೀನು ಈ ವಿಷಯವನ್ನು ಈಗ ಹೇಳಬಾರದು. ಅನುಷ್ಕಾ ತಕ್ಷಣ ಸುಜಾತಾಳ ಕಡೆ ನೋಡಿದಳು. ಅಮ್ಮ, ನಿಮಗೂ ಗೊತ್ತಾ? ಸುಜಾತಾ ಮೌನವಾದರು. ನಿಮಗೆ ಗೊತ್ತಿತ್ತು? ಅರ್ಜುನ್ ತಾಯಿಯ ಕಡೆ ನೋಡಿದ. ಸುಜಾತಾ ದೀರ್ಘ ಉಸಿರೆಳೆದರು. ಹೌದು ಮಗಳೇ. ಅನುಷ್ಕಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನನ್ನಿಂದ ಇಷ್ಟು ವಿಷಯಗಳನ್ನು ಯಾಕೆ ಮರೆಮಾಡಿದ್ದೀರಿ? ನಿನ್ನನ್ನು ರಕ್ಷಿಸಲು. ಯಾರಿಂದ? ಸುಜಾತಾ ಉತ್ತರಿಸುವ ಮುನ್ನ ಹೊರಗಿನಿಂದ ರಾಘವೇಂದ್ರನ ಧ್ವನಿ ಕೇಳಿಸಿತು. ನನ್ನಿಂದ. ಎಲ್ಲರೂ ತಿರುಗಿ ನೋಡಿದರು. ಅರ್ಜುನ್ನ ತಂದೆ ರಾಘವೇಂದ್ರ ಬಾಗಿಲ ಬಳಿ ನಿಂತಿದ್ದರು. ಅನುಷ್ಕಾ ಅವರನ್ನು ನೋಡಿ ಗಾಬರಿಯಾದಳು. ನನ್ನಿಂದ ಏನು ರಕ್ಷಿಸಬೇಕಿತ್ತು? ರಾಘವೇಂದ್ರ ನಿಧಾನವಾಗಿ ಒಳಗೆ ಬಂದರು. ಅನುಷ್ಕಾ, 15 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿನ್ನ ಕುಟುಂಬದ ಜೀವನವನ್ನೇ ಬದಲಿಸಿತು. ಏನಾಯಿತು? ರಾಘವೇಂದ್ರನ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸಿತು. ಆ ಸಮಯದಲ್ಲಿ ನಿನ್ನ ತಂದೆ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಒಂದು ದೊಡ್ಡ ಯೋಜನೆಯ ಜವಾಬ್ದಾರಿ ಅವರ ಮೇಲಿತ್ತು. ಆಮೇಲೆ ಆ ಯೋಜನೆಯಲ್ಲಿ ದೊಡ್ಡ ನಷ್ಟವಾಯಿತು. ಅನುಷ್ಕಾ ಬೆಚ್ಚಿಬಿದ್ದಳು. ನನ್ನ ತಂದೆಯಿಂದ? ಇಲ್ಲ ಎಂದ ರಾಘವೇಂದ್ರ. ಅದು ಅವರ ತಪ್ಪಲ್ಲ. ಅನುಷ್ಕಾ ಕ್ಷಣಕಾಲ ಮೌನವಾದಳು. ಹಾಗಾದರೆ? ರಾಘವೇಂದ್ರ ಉತ್ತರಿಸುವ ಮುನ್ನ ಅರ್ಜುನ್ ಮಧ್ಯೆ ಮಾತಾಡಿದ. ಅಪ್ಪ, ಇನ್ನೂ ಮರೆಮಾಚಬೇಡಿ. ರಾಘವೇಂದ್ರ ತಲೆ ತಗ್ಗಿಸಿದರು. ಆ ನಷ್ಟಕ್ಕೆ ಕಾರಣ ನಿನ್ನ ತಂದೆಯಲ್ಲ, ನನ್ನ ಸಹೋದರ. ಅನುಷ್ಕಾಳಿಗೆ ಏನೂ ಅರ್ಥವಾಗಲಿಲ್ಲ. ನಿಮ್ಮ ಸಹೋದರ? ಹೌದು, ನನ್ನ ತಮ್ಮ ಮಹೇಶ್. ಅವಳು ನಿಧಾನವಾಗಿ ಕುಳಿತಳು. ಅರ್ಜುನ್ ಅವಳ ಬಳಿಗೆ ಬಂದು ನಿಂತ. ಆದರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೇನು? ಆ ಘಟನೆಯ ನಂತರ ಮಹೇಶ್ ಎಲ್ಲವನ್ನೂ ನಿನ್ನ ತಂದೆಯ ಮೇಲೆ ಹಾಕಿದ. ಅನುಷ್ಕಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅದಕ್ಕೆ ಅಪ್ಪ ಇಷ್ಟು ವರ್ಷ ಆ ವಿಷಯದ ಬಗ್ಗೆ ಮಾತನಾಡಲಿಲ್ಲವೇ? ರಾಘವೇಂದ್ರ ತಲೆ ಆಡಿಸಿದರು. ಹೌದು. ಹಾಗಾದರೆ ನನ್ನನ್ನು ಮದುವೆಯಾಗಲು ಅರ್ಜುನ್ ಒಪ್ಪಿಕೊಂಡದ್ದು? ಅವಳು ಮಾತನ್ನು ಪೂರ್ಣಗೊಳಿಸಲಿಲ್ಲ. ಅರ್ಜುನ್ ಅವಳ ಕಡೆ ನೋಡಿದ. ನಾನು ಮೊದಲಿಗೆ ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡದ್ದು ನನ್ನ ಕುಟುಂಬದ ಒತ್ತಡ ಮತ್ತು ನಿನ್ನ ತಂದೆಯ ಪರಿಸ್ಥಿತಿಯ ಕಾರಣದಿಂದ. ಆದರೆ ನಂತರ ನನಗೆ ತಿಳಿಯಿತು, ನಿನ್ನ ತಂದೆ ನಿರಪರಾಧಿ. ಅನುಷ್ಕಾ ನಿಧಾನವಾಗಿ ಕೇಳಿದಳು. ಹಾಗಾದರೆ ಈ ಮದುವೆ ಕೇವಲ ಕಾಂಟ್ರಾಕ್ಟ್ ಅಲ್ಲವೇ? ಅರ್ಜುನ್ ಮೌನವಾಗಿದ್ದ. ಅವನ ಮೌನವೇ ಅವಳಿಗೆ ಉತ್ತರದಂತೆ ಅನಿಸಿತು. ಮುಂದಿನ ದಿನ ಅನುಷ್ಕಾ ತನ್ನ ತಂದೆಯನ್ನು ಭೇಟಿ ಮಾಡಲು ಆಸ್ಪತ್ರೆಗೆ ಹೋದಳು. ತಂದೆ ಅವಳನ್ನು ನೋಡಿ ನಗಿದರು. ಏನಾಯ್ತು ಮಗಳೇ? ಇವತ್ತು ತುಂಬಾ ಮೌನವಾಗಿದ್ದೀಯಾ? ಅವಳು ಅವರ ಕೈ ಹಿಡಿದಳು. ಅಪ್ಪ, ನೀವು ಅರ್ಜುನ್ನ ತಂದೆಯ ಜೊತೆ ಕೆಲಸ ಮಾಡಿದ್ದೀರಾ?
ಶಿವಕುಮಾರ್ ಅವರ ಮುಖ ಬದಲಾಯಿತು. ಈ ವಿಷಯವನ್ನು ನಿನಗೆ ಯಾರು ಹೇಳಿದರು? ಅರ್ಜುನ್. ತಂದೆ ಕೆಲವು ಕ್ಷಣ ಮೌನವಾಗಿದ್ದರು. ನಿನಗೆ ಈಗ ಎಲ್ಲವೂ ಗೊತ್ತಾಯಿತಾ? ಇಲ್ಲ, ನನಗೆ ಇನ್ನೂ ಸತ್ಯ ಬೇಕು. ಶಿವಕುಮಾರ್ ಕಿಟಕಿಯ ಹೊರಗೆ ನೋಡಿದರು. ನಾನು ತಪ್ಪು ಮಾಡಿರಲಿಲ್ಲ ಮಗಳೇ. ಅನುಷ್ಕಾ ಅವರ ಕೈ ಬಿಗಿಯಾಗಿ ಹಿಡಿದಳು. ನನಗೆ ಗೊತ್ತು ಅಪ್ಪ. ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಆ ದಿನ ನನ್ನ ಮಾತನ್ನು ಯಾರೂ ನಂಬಲಿಲ್ಲ. ಅನುಷ್ಕಾಳ ಕಣ್ಣಲ್ಲೂ ನೀರು ತುಂಬಿತು. ಈಗ ನಾನು ನಿಮ್ಮ ಮಾತನ್ನು ನಂಬುತ್ತೇನೆ. ಆಸ್ಪತ್ರೆಯಿಂದ ಹೊರಬಂದಾಗ ಅರ್ಜುನ್ ಕಾರಿನ ಬಳಿ ನಿಂತಿದ್ದ. ನೀನು ಒಬ್ಬಳೇ ಹೋಗಿದ್ದೀಯಾ? ಹೌದು. ಅವರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಕೆಲವು ಕ್ಷಣ ಇಬ್ಬರೂ ಮೌನವಾಗಿದ್ದರು. ನಂತರ ಅನುಷ್ಕಾ ನಿಧಾನವಾಗಿ ಕೇಳಿದಳು. ಅರ್ಜುನ್, ನನ್ನ ತಂದೆ ನಿರಪರಾಧಿ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು? ನಮ್ಮ ಮದುವೆಯ ಮುಂಚೆ. ಆಗ ನನಗೆ ಯಾಕೆ ಹೇಳಲಿಲ್ಲ? ಅರ್ಜುನ್ ತಲೆ ತಗ್ಗಿಸಿದ. ಏಕೆಂದರೆ ಆಗ ನೀನು ನನ್ನ ಮೇಲೆ ನಂಬಿಕೆ ಇಡುತ್ತೀಯೆ ಎಂದು ನನಗೆ ಗೊತ್ತಿರಲಿಲ್ಲ. ಅನುಷ್ಕಾ ಅವನನ್ನು ನೋಡಿದಳು. ಈಗ? ಅರ್ಜುನ್ ಅವಳ ಕಣ್ಣಲ್ಲಿ ನೋಡಿದ. ಈಗ ನೀನು ನನ್ನನ್ನು ನಂಬಬೇಕು ಅನ್ನಿಸುತ್ತಿದೆ. ಅವಳ ಹೃದಯ ವೇಗವಾಗಿ ಬಡಿದಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಆ ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ ನಂತರ ಅನುಷ್ಕಾ ಬಾಲ್ಕನಿಯಲ್ಲಿ ನಿಂತಿದ್ದಳು. ಅರ್ಜುನ್ ಅವಳ ಬಳಿ ಬಂದು ನಿಂತ. ಇನ್ನೂ ನಿದ್ರೆ ಮಾಡಿಲ್ಲವೇ? ನಿದ್ರೆ ಬರಲಿಲ್ಲ. ನನ್ನಿಂದಾಗಿ. ಅವಳು ಸಣ್ಣ ನಗು ನಕ್ಕಳು. ಬಹುಶಃ. ಅರ್ಜುನ್ ಕೂಡ ನಕ್ಕ. ಕೆಲವು ಕ್ಷಣ ಇಬ್ಬರೂ ಮೌನವಾಗಿ ನಿಂತರು. ಅರ್ಜುನ್, ಹೇಳು. ನಮ್ಮ ಕಾಂಟ್ರಾಕ್ಟ್ ಮುಗಿದ ಮೇಲೆ ಏನಾಗುತ್ತದೆ? ಅರ್ಜುನ್ ಆ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ. ಅವನು ನಿಧಾನವಾಗಿ ಹೇಳಿದ. ನನಗೆ ಗೊತ್ತಿಲ್ಲ. ನಿಮಗೆ ಯಾವಾಗಲೂ ಉತ್ತರ ಇರುತ್ತದೆ ಅಂದುಕೊಂಡಿದ್ದೆ. ನಿನ್ನ ವಿಷಯ ಬಂದಾಗ ನನಗೆ ಉತ್ತರಗಳು ಸಿಗುತ್ತಿಲ್ಲ. ಅನುಷ್ಕಾ ಅವನ ಕಡೆ ನೋಡಿದಳು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾದವು. ಯಾವ ಮಾತು ಅಗತ್ಯವಿರಲಿಲ್ಲ. ಆದರೆ ಅದೇ ಸಮಯದಲ್ಲಿ ಅರ್ಜುನ್ನ ಫೋನ್ ಮೊಳಗಿತು. ಅವನು ಕರೆ ಸ್ವೀಕರಿಸಿದ. ಅತ್ತ ರಾಹುಲ್ ಆತಂಕದ ಧ್ವನಿಯಲ್ಲಿ ಮಾತನಾಡುತ್ತಿದ್ದ. ಅರ್ಜುನ್, ತಕ್ಷಣ ಕಚೇರಿಗೆ ಬಾ. ಏನಾಯಿತು? ಮಹೇಶ್ ಸರ್, ಅವರು ಹಳೆಯ ಫೈಲ್ಗಳನ್ನು ತೆಗೆದುಕೊಂಡಿದ್ದಾರೆ. ಅರ್ಜುನ್ನ ಮುಖ ಗಂಭೀರವಾಯಿತು. ಯಾವ ಫೈಲ್? ರಾಹುಲ್ ಕೆಲವು ಕ್ಷಣ ಮೌನವಾಗಿದ್ದ. ನಿನ್ನ ಮದುವೆಯ ಫೈಲ್. ಅರ್ಜುನ್ ಬೆಚ್ಚಿಬಿದ್ದ. ಅದರಲ್ಲಿ ಏನಿದೆ? ನಿಮ್ಮ ಕಾಂಟ್ರಾಕ್ಟ್ ಮದುವೆಯ ನಿಜವಾದ ಕಾರಣದ ದಾಖಲೆ ಇದೆ. ಅರ್ಜುನ್ನ ಕೈಯಲ್ಲಿದ್ದ ಫೋನ್ ನಡುಗಿತು. ಅನುಷ್ಕಾ ಅವನ ಮುಖ ನೋಡಿ ಕೇಳಿದಳು. ಏನಾಯಿತು? ಅರ್ಜುನ್ ಅವಳ ಕಡೆ ನೋಡಿದ. ನಮ್ಮ ಮದುವೆಯ ಬಗ್ಗೆ ಇನ್ನೊಂದು ಸತ್ಯ ಹೊರಬರಲಿದೆ. ಅನುಷ್ಕಾಳ ಮುಖದಲ್ಲಿ ಆತಂಕ ಮೂಡಿತು. 1 ವರ್ಷದ ಕಾಂಟ್ರಾಕ್ಟ್ ಎಂದು ಆರಂಭವಾದ ಅವರ ಮದುವೆ ಈಗ 15 ವರ್ಷಗಳ ಹಳೆಯ ರಹಸ್ಯದ ಮಧ್ಯದಲ್ಲಿ ಸಿಲುಕಿತ್ತು. ಮತ್ತು ಆ ರಹಸ್ಯ ಅವರಿಬ್ಬರ ಜೀವನವನ್ನೇ ಬದಲಿಸುವಂತಿತ್ತು. ಮುಂದುವರಿಯುತ್ತದೆ.